ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಬೆಂಗಳೂರಿಂದ ನೆಲಮಂಗಲಕ್ಕೆ ಹೋಗ್ಬೇಕಾದ್ರೆ ಏನು ನಮಗೆ NH ರೋಡ್ ಬರುತ್ತೆ, ಆ NH ರೋಡ್ ಇಂದ ಜಸ್ಟ್ 200 ಮೀಟರ್ ಅಲ್ಲೇ ಈ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಮಾರಾಟಕ್ಕೆ ಇರುವಂತದ್ದು. ಈ ಪ್ರಾಪರ್ಟಿ ನೆಲಮಂಗಲ ತುಮಕೂರು ರೋಡ್ ಅರ್ಶಿನ್ ಕುಂಟೆ ಬೃಂದಾವನ ಲೆವೆಟ್ ಬರುತ್ತೆ. ಇದು ಕ್ಲಿಯರ್ ಟೈಟಲ್ ಅಲ್ಲಿ ಇರುವಂತಹ ಮನೆ, NDA ಬರುತ್ತೆ. ನೆಲಮಂಗಲ ಅಭಿವೃದ್ಧಿ ಪ್ರಾಧಿಕಾರ ಆಗಿರುವಂತಹ ಒಳ್ಳೆ ಕ್ಲಿಯರ್ ಟೈಟಲ್. ಎನಿ ನ್ಯಾಷನಲೈಟ್ ಬ್ಯಾಂಕ್ ಅಲ್ಲಿ ಕೂಡ ನಿಮಗೆ ಲೋನ್ ಸಿಗುವಂತಹ ಡಾಕ್ಯುಮೆಂಟ್ಸ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ, ಒಳ್ಳೆ NH ರೋಡ್ ಅಲ್ಲಿ ನಮಗೆ ಇರುವಂತಹ ಮನೆ ಈ ಮನೆ ಆಗಿದೆ. ಈ ಪ್ರಾಪರ್ಟಿಯಿಂದ ಬರೀ 2 ಕಿಲೋಮೀಟರ್ ಒಳಗಡೆ ಒಳ್ಳೆ ದೊಡ್ಡ ಹೋಟೆಲ್ಸ್ ಗಳು ಮತ್ತೆ ಕಾಲೇಜು, ಸ್ಕೂಲ್ಗಳು, NH ರೋಡ್, ಡಿಮಾರ್ಟ್ ಕೂಡ ನಮಗೆ ವಿತಿನ್ 2 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ಇದುವರೆಗೂ ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ನೀವು ಸ್ಟಾರ್ಟಿಂಗ್ ಅಲ್ಲಿ ನೋಡ್ದಂಗೆ ಏನು ನೆಲಮಂಗಲ ಡಬಲ್ ರೋಡ್ ಏನಿದೆ, ಆ ರೋಡ್ ಇಂದ ತುಂಬಾ ನಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಬರುವಂತದ್ದು. ಇದು ನಮಗೆ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್, ನಾರ್ತ್ ಡೋರ್ ಅಲ್ಲಿ ಮಾಡಿರುವಂತಹ ಔಟರ್ ಸ್ಟೇರ್ಕೇಸ್, ಅಂದ್ರೆ ಬಾಡಿಗೆ ಬರುವಂತಹ ಮನೆ. ಈಗ ಮನೆ ಬಗ್ಗೆ ಏನಾದ್ರು ನಾವು ಮಾತಾಡೋದಾದ್ರೆ ಎಕ್ಸಾಕ್ಟ್ ಗ್ರೌಂಡ್ ಫ್ಲೋರ್ ಇರುವಂತಹ ಕಾರ್ ಪಾರ್ಕಿಂಗ್ ಅಲ್ಲಿ ಇದೀನಿ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನೋಡಬಹುದು, ಈ ಪೋರ್ಷನ್ ಏನಿದೆ, ಈ ಪೋರ್ಷನ್ ಫುಲ್ ನಾವು ಒಂದು 3 ಕಾರ್ಗಳನ್ನ ನಿಲ್ಸ್ಕೊಬಹುದು. ಚಿಕ್ಕ ಕಾರ್ ಅಂದ್ರೆ ಒಂದು 3 ಕಾರ್ ನಿಲ್ಸ್ಕೊಬಹುದು. 7 ಸೀಟರ್ ಅಂದ್ರೆ ಒಂದು 2 ಕಾರ್ಗಳನ್ನ ನಿಲ್ಸ್ಕೊಬಹುದು. ಇನ್ನು 7 ಸೀಟರ್ ಏನಾದ್ರು ತಗೊಂಡ್ರೆ ಈ ಪೋರ್ಷನ್ ಅಲ್ಲಿ 1 ಕಾರು, ಈ ಪೋರ್ಷನ್ 2 ಕಾರು, ಅದು ಕೂಡ ನಾವು 3 ಕಾರ್ ಪಾರ್ಕಿಂಗ್ ನ ಕೂಡ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಇದು ಗ್ಯಾಸ್ ಗೆ ಪ್ರಾವಿಷನ್ ಮಾಡಿರುವಂತದ್ದು, ಜೊತೆಗೆ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಇದು ಗೇಟ್ ಲೇಸರ್ ಕಟಿಂಗ್ ಆಗಿರುವಂತಹ ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ MS ಗ್ರಿಲ್ ವರ್ಕ್ ಗೇಟ್. ಇಲ್ಲಿ ನೋಡಬಹುದು, ಇದು ನಮಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಲೆಕ್ಟ್ರಿಕ್ ಬೋರ್ಡ್ ಕೆಳಗಡೆ ನೋಡಬಹುದು ವೀಕ್ಷಕರೇ, ಪ್ರತಿ ಒಂದು ಮನೆಗೂ ಕೂಡ ನಮಗೆ UV ಪಾಯಿಂಟ್ ಗಳು ಕೂಡ ನಮಗೆ, ಅಂದ್ರೆ ಚಾರ್ಜಿಂಗ್ ಪಾಯಿಂಟ್ ಗಳ ವ್ಯವಸ್ಥೆ ಕೂಡ ಈ ಪೋರ್ಷನ್ ಅಲ್ಲಿ ನಮಗೆ ಮಾಡ್ಕೊಟ್ಬಿಟ್ಟಿದ್ದಾರೆ. ಈಗ ಪ್ರೆಸೆಂಟ್ ಏನು ಟ್ರೆಂಡಿಂಗ್, ಯಾವ ತರ ವರ್ಕ್ಗಳು ಬೇಕು, ಪ್ರತಿ ಒಂದು ವರ್ಕ್ಗಳು ಕೂಡ ನಮಗೆ ಅಡ್ವಾನ್ಸ್ ಆಗಿ ನಮಗೆ ಈ ಪ್ರಾಪರ್ಟಿಗೆ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಆಮೇಲೆ ಈ ಪ್ರಾಪರ್ಟಿಗೆ ನಮಗೆ ಓನ್ ಬೋರ್ವೆಲ್ ಇದೆ, ಮತ್ತೆ ಸಂಪಕ್ಕೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನ ವಾಲ್ಗಳಿಗೆ ನೋಡಬಹುದು, ಈ ಪೋರ್ಷನ್ ಅಲ್ಲಿ ನಮಗೆ 2x4 ವೆಟ್ರೋಫೈಟ್ಸ್ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿ ಸ್ಕೇಟ್ ವೆಟ್ರೋಫೈಟಲ್ಸ್ ನ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಪಾರ್ಕಿಂಗ್ ಆಯ್ತು. ಪಾರ್ಕಿಂಗ್ ಪಕ್ಕದಲ್ಲಿ ನಮಗೆ 1 BHK ಹೌಸ್ ಬರುತ್ತೆ. ಟಿಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋಗಳೆಲ್ಲ ನೋಡಬಹುದು, ಮೈನ್ ಡೋರು. ಇದು ಬಂದು ನಮಗೆ 1 BHK ಹೌಸ್. ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ಹಾಲು, ಅಪೋಸಿಟ್ ಅಲ್ಲಿ ನಮ್ಗೆ ಒಂದು ಟಿವಿ ಯೂನಿಟ್, ಮೇಲ್ಗಡೆ ಒಂದು ಸೆಮಿ POP ವರ್ಕ್ ವಿತ್ ಫ್ಯಾನ್ಗೂ ಕೂಡ ನಮ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಹಾಲ್ ಪಕ್ಕದಲ್ಲಿ ನಮ್ಗೆ ಪೂಜಾ ಮನೆ ಇದೆ. ಆರಾಮಾಗಿ ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಬಿಲ್ಡ್ ಮಾಡಿದ್ದಾರೆ. ಜೊತೆಗೆ 2 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿ ಮೇಲ್ಗಡೆ ಗ್ರಾನೈಟ್ ಸ್ಲಾಬ್ ಕೂಡ ಕೊಟ್ಟಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ POP ವಿತ್ ಇಂಟೀರಿಯರ್, ಅಂದ್ರೆ ಈ ಪೋರ್ಷನ್ ಇಂಟೀರಿಯರ್, ಮೇಲ್ಗಡೆ POP ವಿತ್ LED ಲೈಟ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಮೈನ್ ಡೋರ್ ನೋಡಬಹುದು, ಮೈನ್ ಡೋರ್ ಬಂದು ನಮಗೆ ಟೀಕ್ ಬರುತ್ತೆ, ವಾಸ್ಕಾಲ್ ಕೂಡ ನಮಗೆ ಟೀಕ್ ಬರುತ್ತೆ. ಸೆಂಟ್ರಲ್ಲಿ ನಮ್ಗೆ ಒಂದು ಟಫ್ ಗ್ಲಾಸ್ ಯೂಸ್ ಕೂಡ ನಮಗೆ ಮಾಡಿದ್ದಾರೆ. ಈ ಪೂಜಾ ಮನೆ ಪಕ್ಕದಲ್ಲಿ ಈ ಸ್ಪೇಸ್ ಏನಿದೆ, ಈ ಸ್ಪೇಸ್ ಬಂದು ನಮಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿರೋದು. ತುಂಬಾ ಮನೆಗಳಲ್ಲಿ ನೋಡಬಹುದು 1 BHK ಗಳಿಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರೋದಿಲ್ಲ, ಬಟ್ ಇಲ್ಲಿ ಕ್ಲೀನ್ ಆಗಿ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಫ್ರಿಡ್ಜ್ ಬ್ಯಾಕ್ ಸೈಡ್ ಏನು ಈ ವಾಲ್ ಬರುತ್ತಲ್ಲ, ಈ ವಾಲ್ಗೂ ಕೂಡ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು, ಅಷ್ಟು ಕ್ಲೀನ್ ಆಗಿ ಈ ವರ್ಕ್ ನ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಈ ಕಿಚನ್ ಏರಿಯಾ ನೋಡಬಹುದು, ಈ 1 BHK ಹೌಸ್ಗೆ ಇದು ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ವಿಶಾಲವಾಗಿ ಕೂಡ ನಮಗೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕೆಳಗಡೆ ಎಲ್ಲ ನಮಗೆ SS ಬ್ಯಾಸ್ಕೆಟ್ ಗಳಿಗೆ ಪ್ರಾವಿಷನ್ ಇದೆ. ಈ ಪೋರ್ಷನ್ ಅಲ್ಲಿ ಸಿಂಕ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಇನ್ ಕೇಸ್ ಏನಾದ್ರು ಚಿಮ್ಮಿ ಬೇಕಾದ್ರೆ ಚಿಮ್ಮಿ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಇನ್ನ ಗ್ರಾಸರಿ ಬಾಕ್ಸ್ ಗಳು ಇಟ್ಕೊಳ್ಳೋಕೆ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇನ್ನ ಮಾಮೂಲಿ ಮೇಲ್ಗಡೆ ಲಾಫ್ಟ್. ಇಷ್ಟು ನಮ್ಗೆ ಕಿಚನ್ ಏರಿಯಾ ಬರುತ್ತೆ. ಆರಾಮಾಗಿ ಒಂದು 4-5 ಜನ ಓಡಾಡಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಕಿಚನ್ ಏರಿಯಾನ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಈ ಕಾಮನ್ ಬಾತ್ರೂಮ್ ನೋಡುವುದು ವೀಕ್ಷಕರೇ, ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ, ತುಂಬಾ ದೊಡ್ಡದಾಗಿ ಬಂದಿದೆ, ಅಷ್ಟು ಜಾಗ ಇದೆ. ಇನ್ನು ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕೇಟ್ ವೆಟ್ರೋಫೈಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಇಲ್ಲಿ ಫ್ಲೋರ್ ಮೌಂಟೆಡ್ ಇರುವಂತಹ ವೆಸ್ಟರ್ನ್ ಕಮೋಡ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಕಾರ್ನರ್ ಅಲ್ಲಿ ಐಟಮ್ ಇಟ್ಕೊಳ್ಳೋಕೆ 2 ಗ್ರಾನೈಟ್ ಸ್ಲಾಬ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಐಟಮ್ಸ್ ಬರುತ್ತೆ, ನಮಗೆ ಶವರ್ ಐಟಮ್ಸ್ ಗಳು. ಇಲ್ಲಿ ನಮ್ಗೊಂದು ಹ್ಯಾಂಡ್ ವಾಶ್ ಬರುತ್ತೆ. ತುಂಬಾ ಕ್ಲೀನ್ ಆಗಿ, ಮೇನ್ ಏನು ಅಂದ್ರೆ ದೊಡ್ಡದಾಗಿ ಮಾಡಿದ್ದಾರೆ. ಮತ್ತೆ ಎಕ್ಸಾಕ್ಟ್ ಫ್ಯಾನ್ ಕೂಡ ಆಲ್ರೆಡಿ ನಮಗೆ ಯೂಸ್ ಮಾಡಿದ್ದಾರೆ.
ಇನ್ನ ಇದ್ರ ಪಕ್ಕದಲ್ಲಿ ಬರುವಂತದ್ದು ನಮ್ಗೆ ಬೆಡ್ರೂಮ್. ಆರಾಮಾಗಿ 2 ಕಾಟ್ಗಳನ್ನ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮ್ಗೆ ಡ್ರೆಸ್ಸಿಂಗ್ ಮತ್ತೆ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೂಡ ನಮ್ಗೆ ಯೂಸ್ ಆಗಿದೆ. ಇಲ್ಲಿ ನೋಡಿ, ಇದು ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್ ಗಳನ್ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಇದೆ. ಜೊತೆಗೆ ಸ್ಟೋರೇಜ್ ಕೂಡ ನಮ್ಗೆ ತುಂಬಾ ಬಂದಿದೆ. ಡ್ರಾಯರ್ ಬಾಕ್ಸ್ ಗಳು ಕೆಳಗಡೆ, ಅದ್ರ ಮೇಲ್ಗಡೆ ನಮ್ಗೆ ಡ್ರೆಸ್ಸಿಂಗ್ ಏರಿಯಾ ಒಂದು ಪ್ರೊವೈಡ್ ಮಾಡಿರುವಂತದ್ದು. ಇನ್ನ 2 ಸೈಡ್ ಕೂಡ ನಮ್ಗೆ ವಿಂಡೋ ಇದೆ. ಇದು ಪಾರ್ಕಿಂಗ್ ಸೈಡ್ ಅಲ್ಲಿ ಬರುವಂತಹ ವಿಂಡೋ. ಈ ಪೋರ್ಷನ್ ಅಲ್ಲಿ ಸೆಟ್ ಬ್ಯಾಕ್ ಅಲ್ಲಿ ಬಿಟ್ಟಿರುವಂತಹ ಒಂದು ವಿಂಡೋ. ಈ ಮನೆಯವರು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಹಿಂದೆಗಡೆ ಮನೆಯವರು ಕೂಡ ನಮ್ಗೆ ಸೆಟ್ ಬ್ಯಾಕ್ ನ ಬಿಟ್ಟಿರುವಂತದ್ದು. ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ, ಪಕ್ಕದಲ್ಲಿ ಕೂಡ ನಮ್ಗೊಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅವರು ಕೂಡ ನಮ್ಗೊಂದು ಸೆಟ್ ಬ್ಯಾಕ್ ನ ಬಿಟ್ಟಿದ್ದಾರೆ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಬರುವಂತಹ 1 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ನಮ್ಮಂತ ಮಧ್ಯಮ ವರ್ಗದವರಿಗೆ ಈ ಮನೆ ತುಂಬಾ ದೊಡ್ಡದಂತಾನೆ ಹೇಳ್ಬೋದು. ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ, ಚೆನ್ನಾಗಿದೆ. ಆರಾಮಾಗಿ ಒಂದು ಫ್ಯಾಮಿಲಿ ಸ್ಟೇ ಆಗ್ಬೋದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮ್ಗೊಂದು ಸಿಂಕ್ ಆಪ್ಷನ್ ಕೊಟ್ಟಿದ್ದಾರೆ, ಬಾತ್ರೂಮ್ ಅಲ್ಲೂ ಕೂಡ ನಮ್ಗೊಂದು ಸಿಂಕ್ ಆಪ್ಷನ್ ನ ಕೊಟ್ಟಿದ್ದಾರೆ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಬರುವಂತಹ 1 BHK ಹೌಸ್. ನಾವು ಡ್ರೋನ್ ಶಾಟ್ ಅಲ್ಲಿ ನೋಡ್ದಂಗೆ ನೋಡ್ಬೋದು, ಈ ಲೇಔಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಮನೆಗಳು ನಮ್ಗೆ ಬಿಲ್ಡ್ ಆಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಬನ್ನಿ ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ವೀಕ್ಷಕರ, ಈಗ ನಾವು ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು, ಈ ಸ್ಟೇರ್ ಕೇಸ್ ಗ್ರಾನೈಟ್ ನಮ್ಗೆ 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳು ಫುಲ್ ನಮ್ಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಅಷ್ಟು ಕ್ಲೀನ್ ಆಗಿ ನಮ್ಗೆ ಯೂಸ್ ಮಾಡಿರುವಂತದ್ದು. ಮತ್ತೆ ಸ್ಪೇಷಿಯಸ್ ಆಗಿ ಕೂಡ ನಮ್ಗೆ ಈ ಸ್ಟೇರ್ ಕೇಸ್ ನ ಬಿಲ್ಡ್ ಮಾಡಿದ್ದಾರೆ. ಇನ್ನು ಸೇಫ್ಟಿ ವೈಸ್ ಅಲ್ಲಿ ನೋಡೋದಾದ್ರೆ, ಈ ಪೋರ್ಷನ್ ಫುಲ್ ನಮ್ಗೆ ಗ್ರಿಲ್ ವರ್ಕ್ ಕೂಡ ನಮ್ಗೆ ಅಂದ್ರೆ SS ಗ್ರಿಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಎಕ್ಸಾಕ್ಟ್ ಆಗಿ ನಾನು ಈಗ ಓನರ್ ಪರ್ಪಸ್ ಗೆ ಮಾಡಿರುವಂತಹ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಮನೆ ಇದ್ದೀನಿ. ಈ ಮನೆ ಡೋರ್ ನ ನೋಡಬಹುದು, ಇದು ಕೂಡ ನಮ್ಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ವಾಸ್ಕಲ್ ಕೂಡ ನಮ್ಗೆ ದೊಡ್ಡ ಸೈಜ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. 4x9 ಬರುತ್ತೆ ವಾಸ್ಕಲ್ಲು. ಮನೆ ಒಳಗಡೆ ಎಂಟ್ರಿ ಆದ್ರೆ ದೊಡ್ಡದಾಗಿರುವಂತಹ ಟಿವಿ ಯೂನಿಟ್ ನಮ್ಮನ್ನ ವೆಲ್ಕಮ್ ಮಾಡ್ಕೊಡುತ್ತೆ. ಇಲ್ಲಿ ಫ್ಲೋರಿಂಗ್ ನ ನೋಡಬಹುದು, ಇದು ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ಬಂದಿದೆ. ಆರಾಮಾಗಿ ಈ ಮೂಲೆಯಲ್ಲಿ ಏನು ನಮ್ಮ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಬ್ರೈಟ್ನೆಸ್ ತುಂಬಾ ಚೆನ್ನಾಗಿದೆ, ಅದರಿಂದ ಲೈಟ್ ಫ್ಲಿಕರ್ ಆಗ್ತಾ ಇರುವಂತದ್ದು. ತುಂಬಾ ವೆಂಟಿಲೇಷನ್ ಇದೆ. ಈ ಪೋರ್ಷನ್ ಅಲ್ಲಿ ಆರಾಮಾಗಿ ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೊಬಹುದು, ಅಷ್ಟು ಜಾಗ ಇದೆ. ಮೇಲ್ಗಡೆ POP ವರ್ಕ್ ಮತ್ತೆ ಲಾಫ್ಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ವಿತ್ LED ಲೈಟ್ ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ. ಹಾಲು ಕೂಡ ಅಷ್ಟೇ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಆರಾಮಾಗಿ ಮಕ್ಕಳಿದ್ರೆ ಆಟ ಆಡ್ಕೊಂಡಿರ್ಬೋದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಇನ್ನ ಈ ಟಿವಿ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ, ಫುಲ್ ಟಾಪ್ ಟು ಬಾಟಮ್ ವರ್ಗು ಈ ವಾಲ್ಗೆ ಏನಿದೆ, ಈ ವಾಲ್ ಫುಲ್ ನಮ್ಗೆ ಇಂಟೀರಿಯರ್ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ 3 ಶೇಪ್ ಗಳು ಕೊಟ್ಟಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಇನ್ನ ಕೆಳಗಡೆ ನೋಡಬಹುದು 4 ಡ್ರಾಯರ್ ಬಾಕ್ಸ್ ಗಳು ಬರುತ್ತೆ. ಸೆಂಟ್ರಲ್ ಒಂದು ಗ್ಲಾಸ್ ಡೋರ್ ಇರುವಂತದನ್ನ ಕೊಟ್ಟಿದ್ದಾರೆ. ಏನಕ್ಕೆ ಈ ಸೆಟಪ್ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಆ ಪೋರ್ಷನ್ ಅಲ್ಲಿ ಗ್ಲಾಸ್ ಡೋರ್ ಅಂತ ಒಂದು ಕೊಟ್ಟಿರುವಂತದ್ದು. ಟಿವಿ ಏನಾದ್ರು ನಾವು ದೊಡ್ಡ ಟಿವಿ ಕೂಡ ನಾವು ಮೌಂಟ್ ಮಾಡ್ತೀನಿ ಅಂದ್ರೆ ಆರಾಮಾಗಿ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಟಿವಿ ಯೂನಿಟ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಇನ್ನ ಈ ಪೋರ್ಷನ್ ಅಲ್ಲಿ ನೋಡ್ಬೋದು, ಎಕ್ಸಾಕ್ಟ್ ಆಗ್ನೇಯದಲ್ಲಿ ನಮ್ಗೆ ಕಿಚನ್ ಪ್ರೊವೈಡ್ ನ ಮಾಡಿರುವಂತದ್ದು. ಇಲ್ಲಿ ನಮ್ಗೆ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಮಾಮೂಲಿ ಬ್ಯಾಸ್ಕೆಟ್ ಗಳು ಪ್ರೊವೈಡ್ ಮಾಡಿರುವಂತದ್ದು. ಇಲ್ಲಿ ಸಿಂಕ್ ಆಪ್ಷನ್ ಇದೆ, ಮಾಮೂಲಿ ವಿಂಡೋ, ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಬಟ್ ಏನಂದ್ರೆ ಇಲ್ಲಿ ನೋಡಿ, ಸೆಂಟ್ರಲ್ಲಿ ಚಿಮ್ಮಿ ಇಟ್ಕೊಂಡ್ರು ಕೂಡ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಗ್ರಾಸರಿ ಐಟಮ್ಸ್ ಗಳನ್ನ ಮತ್ತೆ ಆಕ್ವಾಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ನಮ್ಗೆ ಪ್ರೊವೈಡ್ ನ ಮಾಡಿದ್ದಾರೆ ಜಾಗನ. ಇದು ಬಂದು ನಮ್ಗೆ ಗ್ಲಾಸ್ ಡೋರ್ ಬರುತ್ತೆ. ಒಳಗಡೆ ನಮ್ಗೆ ಶೆಲ್ಫ್ ಟೈಪ್ ಅಲ್ಲಿ ಮಾಡಿರೋದ್ರಿಂದ ಈ ಪೋರ್ಷನ್ ಫುಲ್ ನಾವು ಗ್ರಾಸರಿ ಬಾಕ್ಸ್ ಗಳನ್ನ ಕೂಡ ಇಟ್ಕೋಬಹುದು. ಇದು ಕೂಡ ನಮ್ಗೆ ಸಾಫ್ಟ್ ಕ್ಲೋಸಿಂಗ್ ಅಲ್ಲಿ ನಮ್ಗೆ ಯೂಸ್ ಮಾಡಿರುವಂತಹ ಐಟಮ್ ನ ಯೂಸ್ ಮಾಡಿದ್ದಾರೆ. ಇನ್ನ ಈ ವಿಂಡೋ ಇದೆಯಲ್ಲ, ಈ ವಿಂಡೋ ಹತ್ರ ನಾವು ಆರಾಮಾಗಿ ಒಂದು ಡೈನಿಂಗ್ ಏರಿಯಾ ತರ ನಾವು ಕೂಡ ಕ್ರಿಯೇಟ್ ಮಾಡಬಹುದು. ಅದು 4 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಜೊತೆಗೆ ಇಲ್ಲೂ ಕೂಡ ನಮ್ಗೊಂದು ಐಟಮ್ ಇಟ್ಕೊಳ್ಳೋಕೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಆಮೇಲೆ ಇದ್ರ ಮೇಲ್ಗಡೆ ಕೂಡ ನಮ್ಗೆ ಲಾಫ್ಟ್ ವರ್ಕ್ ಕಂಪ್ಲೀಟ್ ಆಗಿದೆ. POP ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಚೆನ್ನಾಗಿದೆ. ಕಿಚನ್ ಪ್ಲಸ್ ಡೈನಿಂಗ್ ಏರಿಯಾ ಈ ಪೋರ್ಷನ್ ಅಲ್ಲಿ ನಮ್ಗೆ ಬರುತ್ತೆ. ಜೊತೆಗೆ ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ಯುಟಿಲಿಟಿ ಇದೆ. ವೀಕ್ಷಕರೇ, ಇದು ಯುಟಿಲಿಟಿ. ಆರಾಮಾಗಿ ವಾಷಿಂಗ್ ಮಿಷಿನ್ ಜೊತೆಗೆ ಡಿಶ್ ವಾಶ್ ಕೂಡ ನಾವು ಯೂಸ್ ಮಾಡಬಹುದು, ಅಷ್ಟು ಜಾಗ ಈ ಯುಟಿಲಿಟಿಲಿ ಸ್ಪೇಸ್ ಮಾಡಿದ್ದಾರೆ. ಆಮೇಲೆ ಈ ಪೋರ್ಷನ್ ಅಲ್ಲಿ ನೋಡಿ, ಅಲ್ಲೂ ಕೂಡ ನಮ್ಗೊಂದು ಸಿಂಕ್ ಕೊಟ್ಟಿದ್ದಾರೆ. ಇಲ್ಲಿ 2 ಆಂಗಲ್ ಕೊಟ್ಟಿದ್ದಾರೆ.
ಆಂಗಲ್ ಕೊಟ್ಟಿದ್ದಾರೆ. ಈ ಆಂಗಲ್ ಅಲ್ಲಿ ಇನ್ ಕೇಸ್ ಏನಾದ್ರು ನಾವು ಟೆರೆಸ್ ಮೇಲೆ ಹೋಗಕ್ ಆಗಿಲ್ಲ ಅಂದ್ರೆ ಇಲ್ಲೂ ಕೂಡ ನಾವು ಬಟನ್ ಹಾಕೊಳ್ಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಈ ಯುಟಿಲಿಟಿ ಜಾಗ ಏನಿದೆ ಇದಕ್ಕೂ ಕೂಡ ನಮ್ಗೆ ಫುಲ್ ಗ್ರಿಲ್ ವರ್ಕ್ ಫುಲ್ ಕಂಪ್ಲೀಟ್ ಮಾಡಿ ಸೇಫ್ಟಿ ವೈಸ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಈ ಪೋರ್ಷನ್ ವಾಲ್ಗಳನ್ನ ನಮ್ಗೆ 2x4 ವೆಟ್ರೋಫೈಟರ್ಸ್ ನ ಕೊಟ್ಟಿರೋದ್ರಿಂದ ಮೇಂಟೆನೆನ್ಸ್ ಈಸಿ. ಈ ಫ್ಲೋರಿಂಗ್ ಕೂಡ ನೋಡಬಹುದು, ಇದು ಗ್ರಾನೈಟ್ ಫ್ಲೋರಿಂಗ್ ಬರುತ್ತೆ. ಒಳಗಡೆ ಎಲ್ಲ ನಮ್ಗೆ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಇದು ಓನರ್ ಇರುವಂತಹ ಮನೆ. ಇದು ಕಾಮನ್ ಬಾತ್ರೂಮ್ ನೋಡಿ, ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫೈಟಲ್ಸ್. ಫ್ಲೋರಿಂಗ್ ಅಲ್ಲಿ ನಮಗೆ ಆಂಟಿಸ್ಕೇಟ್ ವೆಟ್ರೋಫೈಟಲ್ಸ್, ವಾಲ್ ಮೌಂಟೆಡ್ ಕಮೋಡ್, ಇಲ್ಲಿ ಹ್ಯಾಂಡ್ ವಾಶ್ ಗಳ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಎಕ್ಸಾಟ್ ಫ್ಯಾನ್ ಕೂಡ ನಮ್ಗೆ ಆಲ್ರೆಡಿ ರೆಡಿ ಇದೆ. ತುಂಬಾ ಕ್ಲೀನ್ ನೀಟಾಗಿ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಇನ್ನು ಮಾಮೂಲಿ ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ದೇವ್ರ ಮನೆ ನೋಡಿ, ಆರಾಮಾಗಿ ಒಂದು ಇಬ್ರು ಕುತ್ಕೊಂಡು ಪ್ರಶಾಂತವಾಗಿ ಪೂಜೆ ಮಾಡಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಪೂಜಾ ಮನೆಯನ್ನ ಬಿಲ್ಡ್ ಮಾಡಿದ್ದಾರೆ. ವಾಲ್ಸ್ ಗ್ರಾನೈಟ್ಸ್ ಒಂದು ಸ್ಲ್ಯಾಬ್ ಕೊಟ್ಟಿರುವಂತದ್ದು, 2 ಡ್ರಾಯರ್ ಬಾಕ್ಸ್ ಗಳು, ವಾಲ್ ಗಳಿಗೆಲ್ಲ ನಮಗೆ 2x4 ವೆಟ್ರೋಫೈಟಲ್ಸ್. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನೋಡಿ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಈ ಗೋಪುರ ಶೇಪ್ ಏನಿದೆ ಅದು ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ವಿತ್ ಟಫನ್ ಗ್ಲಾಸ್ ಅಲ್ಲಿ ಅಚಿಂಗ್ ಆಗಿರುವಂತದ್ದು ಒಂದು ಓಮ್ ಲೋಗೋ ಕೂಡ ಇದೆ ನೋಡಿ. ಬಟ್ ಏನು ಅಂದ್ರೆ ಸ್ಪೇಸ್ ನಮ್ಗೆ ತುಂಬಾ ಯೂಸ್ ಮಾಡ್ಕೊಂಡಿದ್ದಾರೆ. ಇಬ್ರು ಕುತ್ಕೋಬಹುದು ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಆಗಿರುವಂತದ್ದು. ಈ ವಾಸ್ಕಲ್ಲು ಮತ್ತೆ ಈ ಫ್ರೇಮ್ ಅಲ್ಲ ನಮ್ಗೆ ಟಿಕುಡೆ ಬರುತ್ತೆ. ಬಟ್ ಏನು ಅಂದ್ರೆ ಈ ಪೋರ್ಷನ್ ಏನು ವರ್ಕ್ ಮಾಡಿದ್ದಾರೆ ಇದೆಲ್ಲ ನಮ್ಗೆ ಸ್ಪ್ರೇ ಪಾಲಿಶ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ಎಲ್ಲ ಸ್ಪ್ರೇ ಪಾಲಿಶ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಬರುವಂತದ್ದು ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಇದು ಈ ಬೆಡ್ರೂಮ್ ಅಲ್ಲಿ ನೋಡಬಹುದು ವೀಕ್ಷಕರೇ, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಮಾಮೂಲಿ ಇನ್ನ POP ವರ್ಕ್ ವಿತ್ LED ಲೈಟ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ 2 ವಿಂಡೋ ಕೊಟ್ಟಿದ್ದಾರೆ. ಅದು WPC ಏನ್ ವಿಂಡೋ ಬರೋದಲ್ಲ ಆ ವಿಂಡೋ ನಮಗೆ ಕೊಟ್ಟಿರುವಂತದ್ದು. ಇದು ಒಂದು ನಮಗೆ ವಾರ್ಡ್ರೋಬ್ ಬರುತ್ತೆ. 3 ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಡೋರ್ಗಳು. ಸೆಂಟ್ರಲ್ ನಮ್ಗೆ ಒಂದು ಡ್ರೆಸ್ಸಿಂಗ್ ಏರಿಯಾ ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ. ನಮ್ಮ ಮೇಲ್ಗಡೆ ಸ್ಟೋರೇಜ್ಗೆ ಈ ಪೋರ್ಷನ್ ಅಲ್ಲಿ ಲಾಫ್ಟ್ ಕೊಟ್ಟಿರುವಂತದ್ದು. ಈ ಪಾಯಿಂಟ್ ಕೊಟ್ಟಿದಾರಲ್ಲ ಅದು ಒಂದು ನಮಗೆ AC ಪಾಯಿಂಟ್ ಬರುತ್ತೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಅಷ್ಟು ಜಾಗ ಇದೆ. ವೀಕ್ಷಕರಿಗೆ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಬೆಡ್ರೂಮ್ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ, ಯಾಕಂದ್ರೆ ಅಷ್ಟು ಸ್ಪೇಷಿಯಸ್ ಆಗಿ ವಿಶಾಲವಾಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್, ಒಂದು ಕ್ವೀನ್ ಕಾಟ್ ಹಾಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಆಗಿರುವಂತದ್ದು. ಫ್ಲೋರಿಂಗ್ ನೋಡಬಹುದು, ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಇನ್ನು ವಾರ್ಡ್ರೋಬ್ ನೋಡಬಹುದು. ಈ ಪೋರ್ಷನ್ ಅಲ್ಲಿ 3 ಡೋರು, ಆ ಪೋರ್ಷನ್ ಅಲ್ಲಿ 3 ಡೋರ್ ಇದೆ. ಸೆಂಟರ್ ಅಲ್ಲಿ ನಮ್ಗೆ ಡ್ರೆಸ್ಸಿಂಗ್ ಏರಿಯಾ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ ರಾಯಲ್ ಪೇಂಟ್ ಆಗಿರುವಂತದ್ದು. ಈ ಏನಿದೆ ಈ POP ಗೆ ಇದು ನಮ್ಗೆ ರಾಯಲ್ ಪೇಂಟ್ ಆಗಿರುವಂತದ್ದು. ಮಾಮೂಲಿ ರೋಡ್ ಸೈಡ್ ಗೆ ಇರುವಂತಹ ಒಂದು ವಿಂಡೋ, ಮತ್ತೆ ಇಲ್ಲಿಗೆ ನಮ್ಮ ಬಾಲ್ಕನಿ ಪ್ರಾವಿಷನ್ ಮಾಡಿದ್ದಾರೆ. ಇದು ಒಂದು ನಮ್ಗೆ ಒಂದು ವಾಷಿಂಗ್ ಮಿಷಿನ್ ಏರಿಯಾ, ಇಲ್ಲಾಂದ್ರೆ ಒಂದು ಹ್ಯಾಂಡ್ ವಾಶ್, ಇಲ್ಲಾಂದ್ರೆ ಒಂದು ಅಟ್ಯಾಚ್ ಬಾತ್ರೂಮ್ ಒಂದು ಪ್ರೊವೈಡ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರೂ ನಾವು ಟೆರೆಸ್ ಅಲ್ಲಿ ಇಟ್ಕೊಳಕ್ ಆಗಲ್ಲ ಅಂತಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ವಾಷಿಂಗ್ ಮಿಷಿನ್ ನ ಯೂಸ್ ಮಾಡ್ಬೋದು. ಬಟ್ ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಮಾಡಿದ್ದಾರೆ. ತುಂಬಾ ರೇರ್ ಈ ಮನೆ ಈ ತರ ನಾನು ನೋಡಿರೋದು. ವಾಷಿಂಗ್ ಮಿಷಿನ್ ಗೆ ಸಪರೇಟ್ ಅಂತ ಮಾಡಿರುವಂತದ್ದು ಚೆನ್ನಾಗಿದೆ. ಇದು ವಾಷಿಂಗ್ ಮಿಷಿನ್ ಯೂಸ್ ಮಾಡಬಹುದು. ಮೇಲ್ಗಡೆ ಇಲ್ಲೂ ಕೂಡ ನಮಗೆ ಇಂಟೀರಿಯರ್ ಬಾಕ್ಸ್ ಅಲ್ಲಿ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಸ್ಟೋರೇಜ್ ಅಲ್ಲಿ ಬೇಕಾಗಿರೋ ಸಾಮಗ್ರಿಗಳನ್ನ ಕೂಡ ನಾವು ಇಟ್ಕೋಬಹುದು. 2 ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ ವೀಕ್ಷಕರೇ. ಅಲ್ಲಿ ಇನ್ಲೈಟ್ ಔಟ್ಲೈಟ್ ಇದೆ, ಮತ್ತೆ ಇಲ್ಲೂ ಇನ್ಲೈಟ್ ಮತ್ತೆ ಔಟ್ಲೈಟ್ ಇದೆ. 2 ಕಡೆಗೂ ಪಾಯಿಂಟ್ ಕೊಟ್ಟಿದ್ದಾರೆ. ಏನ್ ಬೇಕಾದ್ರೂ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಅಷ್ಟು ಕ್ಲೀನ್ ಆಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಇದು ಬಂದು ನಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫೈಟಲ್ಸ್, ಗ್ಲಾಸಿ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್, ಕಾರ್ನರ್ ಅಲ್ಲಿ ಗ್ರಾನೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಎಕ್ಸಿಟ್ ವಾಟರ್, ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್ ಎಲ್ಲ ನಮಗೆ ಇಲ್ಲಿ ಬರುತ್ತೆ. ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ಸೂಪರ್ ಆಗಿದೆ. ಇದು ಓನರ್ ಇರುವಂತಹ ಮನೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಮನೆ. ಓನರ್ ಪರ್ಚೇಸ್ ಮಾಡಿರುವಂತದ್ದು. ಇದು ಬಾಲ್ಕನಿ ಬರುತ್ತೆ. ಬಾಲ್ಕನಿ ಏರಿಯಾ, ಆರಾಮಾಗಿ ಒಂದು 4 ಚೇರ್ಗಳು ಹಾಕೊಂಡು ಕುತ್ಕೋಬಹುದು. ಅಷ್ಟು ಜಾಗ ಇದೆ. ಇನ್ನು ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್, ಮೇಲ್ಗಡೆ WPC ವರ್ಕ್. ಈ ಪೋರ್ಷನ್ ಅಲ್ಲಿ 2x4 ವೆಟ್ರೋಫೈಟಲ್ಸ್ ಮೇಂಟೆನೆನ್ಸ್ ಗೋಸ್ಕರ ಈ ತರ ಇದೆ. ಒಳ್ಳೆ ಮೈನ್ ರೋಡ್ಗೆ ಹತ್ರದಲ್ಲಿ ನಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. 3 ಮನೆಗಳಿಗೂ ಕೂಡ ನಮಗೆ ಬಾಲ್ಕನಿ ಪ್ರೊವೈಡ್. ಇದೇನು ಸ್ಪೇಸ್ ಇದೆಯಲ್ಲ, ಈ ಸ್ಪೇಸ್ ನಮಗೆ ಬಾಲ್ಕನಿಗೆ ಒಂದು ಜಾಗನ ಬಿಟ್ಟಿದ್ದಾರೆ. ಓನರ್ ಪರ್ಪಸ್ ಇರೋದಕ್ಕೆ ಇಲ್ಲಿ ಫ್ಲೋರಿಂಗ್ ಕೂಡ ನಮಗೆ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ನಮಗೆ ಗ್ರಾನೈಟ್ ಸ್ಲಾಬ್ಗಳು ಬರುತ್ತೆ. ಅದೆಲ್ಲ ನಮ್ಗೆ ಟೆನೆಂಟ್ಸ್ ಇರೋದಕ್ಕೆ ಎಲ್ಲ ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ.
ತುಂಬಾ ಲಕ್ಸುರಿಯಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ತುಂಬಾ ಕ್ಲೀನ್ ಆಗಿ ನೀಟಾಗಿ ವರ್ಕ್ ನ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು ಈ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಓನರ್ ಪರ್ಪಸ್ ಹೌಸ್ ಇದು. ಮಾಮೂಲಿ ಸ್ಟೇರ್ ಕೇಸ್ ಎಲ್ಲ ನೋಡಬಹುದು 40 mm ಗ್ರಾನೈಟ್ ನ ಯೂಸ್ ಆಗಿದೆ. ಲೆಫ್ಟ್ ಸೈಡ್ ಅಲ್ಲೂ ಮತ್ತೆ ರೈಟ್ ಸೈಡ್ ನಮಗೆ SS ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಈ ಪೋರ್ಷನ್ ವಾಲ್ಗಳಿಗೆಲ್ಲ ನಮಗೆ ಮೇಂಟೆನೆನ್ಸ್ ಗೋಸ್ಕರ 2x4 ಮೆಟ್ರೋ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈಗ ಎಕ್ಸಾಕ್ಟ್ ನಾನು ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ವಿ. ಇಲ್ಲೂ ಕೂಡ ನಮಗೊಂದು 2 BHK ಹೌಸ್ ಇದೆ. ಇದು ಬಂದು ನಮಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಓನರ್ ಇದ್ರೆ ಓನರ್ ಇರ್ಬೋದು, ಇಲ್ಲ ಅಂದ್ರೆ ಟೆನೆನ್ಸ್ಗೆ ಏನಾದ್ರು ಕೊಡ್ತೀವಿ ಅಂದ್ರೆ ಟೆನೆನ್ಸ್ ಕೂಡ ಕೊಡ್ಬೋದು. ಜಾಸ್ತಿ ಎಕ್ಸ್ಪ್ರೆಷನ್ ಮಾಡೋದಕ್ಕೆ ಹೋಗೋದಿಲ್ಲ, ಎಲ್ಲ ಸೇಮ್ ಬರುತ್ತೆ. ಬಟ್ ಏನಂದ್ರೆ ಸಣ್ಣ ಪುಟ್ಟ ಇಂಟೀರಿಯರ್ ವರ್ಕ್ಗಳು ಮಾತ್ರ ನಮಗೆ ಹೆಚ್ಚು ಕಡಿಮೆ ಮಾಡಿರ್ತಾರೆ ಅಷ್ಟೇ. ಇಲ್ಲಿ ನೋಡಿ ಫ್ಲೋರಿಂಗು ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಕೆಳಗಡೆ ನಮಗೆ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಇದಕ್ಕಿಂತ ಅದು ಸ್ವಲ್ಪ ರೇಟ್ ಜಾಸ್ತಿ, ಯಾಕಂದ್ರೆ ಓನರ್ ಇರೋದಕ್ಕೆ ಅಂತ. ಇನ್ನು TV ಯೂನಿಟ್ ನೋಡ್ಬೋದು, ಒಂದು ಇಂಟರ್ಡಿಯವರೆಗೂ ಮಾಡಿದ್ದಾರೆ. ಅಲ್ಲಿ ಮೇಲ್ಗಡೆ ಟಾಪ್ ಟು ಬಾಟಮ್ ವರ್ಗೂ ಮಾಡಿದ್ರು. ಅಷ್ಟೇ ಡಿಫ್ರೆನ್ಸ್ ಬಿಟ್ರೆ ಇನ್ನೇನಿಲ್ಲ. ಇಲ್ಲೂ ಕೂಡ ಅಷ್ಟೇ ದೊಡ್ಡದಾಗಿರುವಂತಹ TV ಕೂಡ ನಾವು ಮೌಂಟ್ ಮಾಡ್ಬೋದು. ಸ್ಟೋರೇಜ್ ಎಲ್ಲ ಕೊಟ್ಟಿದ್ದಾರೆ, ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾನ ಹಾಕೋಬಹುದು. ಅಷ್ಟು ಜಾಗ ಈ ಹಾಲಲ್ಲಿ ನಮಗೆ ಜಾಗ ಕೊಟ್ಟಿರುವಂತದ್ದು. ಇನ್ನ ಪೂಜಾ ಮನೆ, ಆರಾಮಾಗಿ ಇಬ್ರು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ಸೇಮ್ ಕೆಳಗಡೆ ನೋಡ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಬಂದಿರುವಂತದ್ದು. ಮೇಲ್ಗಡೆ POP ವರ್ಕ್ ನ ಮಾಡಿದ್ದಾರೆ. ಈ ಪೂಜಾ ಮನೆ ಪಕ್ಕದಲ್ಲಿ ನಮಗೆ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್, ಸೇಮ್ ಆಸ್ ಇಟ್ ಇಸ್ 2 ವಿಂಡೋ, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ಫುಲ್ ನಮಗೆ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಏರಿಯಾ ವಿತ್ ಲಾಫ್ಟ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ನಮ್ಮ ಮಾಮೂಲಿ ಓಪನ್ ಕಿಚನ್, ಲಾಫ್ಟ್ ಗಳು ಕೊಟ್ಟಿದ್ದಾರೆ ವಿತ್ ಡ್ರಾಯರ್ ಬಾಕ್ಸ್ಗಳು, ಬ್ಯಾಸ್ಕೆಟ್ಗಳು, ಸಿಂಕು, ಚಿಮ್ಮಿಗೆ ಪ್ರಾವಿಷನ್ ಮಾಡಿದ್ದಾರೆ. ಒಂದು ವಿಂಡೋ, ಈ ಪೋರ್ಷನ್ ಅಲ್ಲಿ ಡೈನಿಂಗ್ ಏರಿಯಾ, ಆರಾಮಾಗಿ ಒಂದು 4 ಜನ ಕೂತ್ಕೊಂಡು ಊಟ ಮಾಡೋಷ್ಟು ಜಾಗ. ಮೇಲ್ಗಡೆ ಕೂಡ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಇನ್ನ ಒಂದು ಕಾಮನ್ ಬಾತ್ರೂಮ್, ಸೇಮ್ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಕೆಳಗಡೆ ಓನರ್ ಪರ್ಪಸ್ಗೆ ಏನ್ ಮನೆ ಮಾಡಿದ್ರಲ್ಲ ಸೇಮ್ ಆಸ್ ಇಟ್ ಇಸ್ ಅಂತಾನೆ ಹೇಳ್ಬೋದು. ಇನ್ನ ಮಾಮೂಲಿ ಇದು ಬಂದು ನಮ್ಗೆ ಯುಟಿಲಿಟಿ ಬರುತ್ತೆ. ಇಲ್ಲೇನು ಅಂದ್ರೆ ಸಿಂಕ್ ಕೊಟ್ಟಿಲ್ಲ, ಬಟ್ ಕೆಳಗಡೆ ನಮ್ಗೆ ಸಿಂಕ್ ಕೊಟ್ಟಿದ್ದು ಸೇಮ್ ಸ್ಪೇಸ್ ಅಂತಾನೆ ಹೇಳ್ಬೋದು. ಇಲ್ಲೂ ಕೂಡ ನಮ್ಗೆ ಆಂಗಲ್ ಎಲ್ಲ ಕೊಟ್ಟಿದ್ದಾರೆ ಬಟ್ಟೆ ಹಾರಕೊಳ್ಳೋದಕ್ಕೆ ಯುಟಿಲಿಟಿಲಿ. ಕೆಳಗಡೆ ಏನು ವರ್ಕ್ ಮಾಡಿರಲ್ಲ ಅದೇ ವರ್ಕ್ ಮಾಡಿದ್ರೆ, ಸಣ್ಣ ಪುಟ್ಟ ಡಿಫ್ರೆನ್ಸ್ ಇದೆ ಅನ್ನೋದನ್ನು ಬಿಟ್ರೆ ಇನ್ನೇನಿಲ್ಲ ವೀಕ್ಷಕರೇ. ಇನ್ನ ಈ ಪೋರ್ಷನ್ ಅಲ್ಲಿ ನಮ್ಗೆ ಮಾಸ್ಟರ್ ಬೆಡ್ರೂಮ್, ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗು ವಿತ್ ಲಾಫ್ಟ್, ಆರಾಮಾಗಿ 2 ಕಾಟ್ಗಳು ಕೂಡ ಹಾಕೋಬಹುದು. ಇನ್ನು ಮಾಮೂಲಿ ಬಾಲ್ಕನಿ ಏರಿಯಾ, ಕೆಳಗಡೆ ನೋಡಿದ್ವಲ್ಲ ಸೇಮ್ ಆಸ್ ಇಟ್ ಇಸ್ ನಮಗೆ ಬಾಲ್ಕನಿ ಏರಿಯಾ. ಇನ್ನ ಈ ಪೋರ್ಷನ್ ಅಲ್ಲಿ ವಿತ್ ಅಟ್ಯಾಚ್ ಬಾತ್ರೂಮ್ ವಿತ್ ವಾಷಿಂಗ್ ಮಿಷಿನ್ ಏರಿಯಾ ಕೂಡ ನಮಗೆ ಕೊಟ್ಟಿದ್ದಾರೆ. ವಿತ್ ಸ್ಟೋರೇಜ್ಗೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮಾಮೂಲಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ 2 BHK ಹೌಸ್ ಇದು. ವೀಕ್ಷಕರೀಗ 3ನೇ ಫ್ಲೋರ್ ಹೋಗೋಣ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಮೈನ್ ರೋಡ್ಗೆ NH ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಸೇಮ್ ವರ್ಕ್ ನೋಡ್ಬೋದು. ಈ ಸ್ಟೇರ್ ಕೇಸ್ ವಾಲ್ಗಳಿಗೆಲ್ಲ ಸೇಮ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎದುರುಗಡೆ ಮನೆ ನೋಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಲಕ್ಸುರಿ ಮನೆಗಳೆಲ್ಲ ಬಿಲ್ಡ್ ಆಗಿದೆ ಈ ಲೇಔಟ್ ಅಲ್ಲಿ. ಇದು 3ನೇ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್. ಏನ್ ಎಕ್ಸ್ಪ್ಲೇಷನ್ ಮಾಡೋದಿಲ್ಲ, ಜಸ್ಟ್ ಒಂದ್ಸತಿ ನೋಡ್ಕೊಂಡು ಬಂದ್ಬಿಡೋಣ ಅಷ್ಟೇ. ಯಾಕಂದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಏನ್ ನೋಡಿರಲ್ಲ ಸೇಮ್ ಆಸ್ ಇಟ್ ಇಸ್ ಪೂಜಾ ಚಿಲ್ಡ್ರನ್ಸ್ ಬೆಡ್ರೂಮು. ಈ ಪೋರ್ಷನ್ ಅಲ್ಲಿ ನಮಗೆ ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ, ಡೈನಿಂಗ್ ಏರಿಯಾ, ಒಂದು ಕಾಮನ್ ಬಾತ್ರೂಮು, ಇಷ್ಟು ಬರುತ್ತೆ. ಇನ್ನು ಇಲ್ಲಿ ಮಾಸ್ಟರ್ ಬೆಡ್ರೂಮು, ಬಾಲ್ಕನಿ, ಇಲ್ಲಿ ವಾಷಿಂಗ್ ಏರಿಯಾ, ಅಟ್ಯಾಚ್ ಬಾತ್ರೂಮ್. ಇದು 3ನೇ ಫ್ಲೋರ್ ಅಲ್ಲಿ ಬರುವಂತಹ 2 BHK ಹೌಸ್. ಟೋಟಲ್ 2 BHK 3 ಮನೆ ಇದೆ, 1 BHK 1 ಮನೆ ಇದೆ. ಟೋಟಲ್ ನಮ್ಗೆ 4 ಮನೆಗಳಾಗುತ್ತೆ. ಬನ್ನಿ ಟೆರೆಸ್ ಹೋಗೋಣ. ವೀಕ್ಷಕರೇ, ಎಕ್ಸಾಕ್ಟ್ ಆಗಿ ಈಗ ನಾನು ಟೆರೆಸ್ ಅಲ್ಲಿ ಇದ್ದೀನಿ. ಈ ಪೋರ್ಷನ್ ಅಲ್ಲಿ ನೋಡ್ಬೋದು, ಇದೆಲ್ಲ ನಮಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಸ್ವಲ್ಪ ರೈಸ್ ಮಾಡಿ ಈ ತರ ಬಿಟ್ಟಿದ್ದಾರೆ. ಫ್ಯೂಚರ್ಗೆ ಏನಾದ್ರು ಫ್ಲೋರ್ ಏನಾದ್ರು ರೈಸ್ ಮಾಡ್ತೀವಿ ಅಂದ್ರೆ ಇದನ್ನ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಇನ್ನ ಈ ಪೋರ್ಷನ್ ಅಲ್ಲಿ ಸ್ಕ್ವೇರ್ ಆಗಿರುವಂತಹ ಹ್ಯಾಂಗಲ್ ಒಂದು ಕೊಟ್ಟಿರುವಂತದ್ದು ಬಟ್ಟೆ ಹಾರಕೊಳ್ಳೋದಕ್ಕೆ ಈ ಪೋರ್ಷನ್ ನಮಗೆ ಬಿಲ್ಟ್ ಆಗಿದೆ. ಪಕ್ಕದಲ್ಲಿ ಕೂಡ ಮನೆ ಇದೆ. ಈ ಪೋರ್ಷನ್ ಅಲ್ಲಿ ಏನು ಕುಬೇರ ಮೂಲೆಯಲ್ಲಿ ಏನು ವಾಟರ್ ಟ್ಯಾಂಕ್ ಮಾಡಬೇಕು,
2 ಟ್ಯಾಂಕ್ಗಳು ಪ್ರೊವೈಡ್ ನಮಗೆ ಮಾಡಿರುವಂತದ್ದು. ಈ ಪೋರ್ಷನ್ ಒಂದು ಲ್ಯಾಡರ್ ಕೂಡ ನಮಗೆ ಕೊಟ್ಟಿದ್ದಾರೆ ನೋಡಿ, ಹಂಗಾಗಿದೆಯಲ್ಲ ಅದು ಲ್ಯಾಡರ್ ಇರುವಂತದ್ದು. ಇಲ್ಲೂ ಕೂಡ ನಮಗೆ ಸ್ಕ್ವೇರ್ ಆಗಿ 2 ಆಂಗಲ್ ಕೊಟ್ಟಿದ್ದಾರೆ ಬಟ್ಟೆ ಹಾಕೊಳ್ಳೋದಕ್ಕೆ. ತುಂಬಾ ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ಮಾಡಿರುವಂತದ್ದು. ಸೋಲಾರ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲೆಲ್ಲ ನಮಗೆ ಓಪನ್ ಸ್ಪೇಸ್ ಏನೋ ನಮಗೆ ಪೈಪ್ಗಳು ಕಾಣಿಸ್ತಿದ್ದಿಲ್ಲ ಅದೆಲ್ಲ ನಮಗೆ ಸೋಲಾರ್ಗೆ ಪ್ರೊವೈಡ್ ಮಾಡಿರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ NH ರೋಡ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ನೆಲಮಂಗಲ ಏನ್ ರೋಡ್ ಇದೆ ಡಬಲ್ ರೋಡ್, ಆ ಡಬಲ್ ರೋಡ್ಗೆ ತುಂಬಾ ಹತ್ರದಲ್ಲಿ ಅಂದ್ರೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಇನ್ನು ಲೇಔಟ್ ಬಗ್ಗೆ ಮಾತಾಡೋದಾದ್ರೆ ಬೃಂದಾವನ ಲೇಔಟ್ ಅಲ್ಲಿ ಕಟ್ಟಿರುವಂತಹ ಒಳ್ಳೆ ಮನೆ. ಔಟರ್ ಲೊಕೇಶನ್ ನೋಡಿ ಎಂತೆಂತ ಮನೆಗಳು ಬಿಲ್ಡ್ ಆಗಿದೆ ನಮ್ಗೆ. ಈ ಪೋರ್ಷನ್ ಅಲ್ಲ, ಇದೇ ಲೇಔಟ್ಗೆ ಸೇರುವಂತಹ ಜಾಗಗಳಿದು. ಒಳ್ಳೆ ಮನೆಗಳು ನಮಗೆ ಬಿಲ್ಡ್ ಆಗಿದೆ. ಸ್ವಂತಕ್ಕೆ ಕಟ್ಸ್ಕೊಂಡು ಬಂದು ವಾಸ ಇರುವಂತಹ ಮನೆಗಳು. ಒಳ್ಳೆ ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಬಿಲ್ಡ್ ಆಗಿದೆ. ಈ ಪ್ರಾಪರ್ಟಿಗೆ ಲ್ಯಾಂಡ್ ಮಾರ್ಕ್ ಅಂದ್ರೆ ವಿಶ್ವಶಾಂತಿ ಆಶ್ರಮ ಕಾಣಿಸುತ್ತೆ ನೋಡಿ. ಈ ತೆಂಗಿನ ಮರಗಳೆಲ್ಲ ಕಾಣಿಸಿದೆಯಲ್ಲ ಅದೇ ವಿಶ್ವಶಾಂತಿ ಆಶ್ರಮ. ಚಿಕ್ಕದಾಗ ಒಂದು ಲೈಟ್ ಆಗಿ ಒಂದು ಝೂಮ್ ಮಾಡ್ತೀನಿ. ಎಂಟ್ರೆನ್ಸ್ ನೋಡಿ, ಅದು ವಿಶ್ವಶಾಂತಿ ಆಶ್ರಮ. ಆ ಗೇಟ್ ಪಕ್ಕದ ಗೇಟ್ ಅಲ್ಲಿ ನಮ್ಗೆ ಈ ಲೇಔಟ್ಗೆ ಎಂಟ್ರಿ ಆಗುತ್ತೆ. ಇಲ್ಲಿಂದ ನಮ್ಗೆ NH ಕೂಡ ಕಾಣಿಸುತ್ತೆ. ಇದು ಬಂದು ನಮ್ಗೆ ಡಾಬಾ, ಮೈನ್ ರೋಡ್ಗೆ ಇರುವಂತಹ ಡಾಬಾಗಳು. ಬಸ್ ಕಾಣಿಸುತ್ತೆ ನೋಡಿ, ವೆಹಿಕಲ್ ಗಳು ಹೋಗೋದೆಲ್ಲ ನಾವು ನೋಡ್ಬೋದು. ಈ ಮನೆಯಿಂದ NH ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂದ್ರೆ ಈ ಪ್ರಾಪರ್ಟಿ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ರೈಸ್, ಲೊಕೇಶನ್ ಎಲ್ಲ ನಾನು ಮೆನ್ಷನ್ ಮಾಡಿರುವಂತದ್ದು. ಜೊತೆಗೆ ಇದು ಮೈನ್ ರೋಡ್ ಇಂದ ತುಂಬಾ ಹತ್ರ ಇದೆ, ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. NDA ಪೇಪರ್, ಇನ್ನಿ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಕೂಡ ನಮ್ಗೆ ಲೋನ್ ಸಿಗುತ್ತೆ. ಅಂತ ಡಾಕ್ಯುಮೆಂಟ್ಸ್ ಅಲ್ಲಿ ಇರುವಂತಹ ಈ ಪ್ರಾಪರ್ಟಿ ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಇನ್ನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಇದುವರೆಗೂ ಯಾರಾದ್ರೂ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.